ನಮಸ್ಕಾರ. ನಕ್ಷತ್ರ ನಾಡಿಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಇವತ್ತಿನ ಕಾರ್ಯಕ್ರಮದಲ್ಲಿ ಪೂರ್ವ ಜನ್ಮದ ಬಗ್ಗೆ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ಪೂರ್ವ ಜನ್ಮ ಅನ್ನೋದು ಇದೆಯಾ, ಮತ್ತೆ ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಕರ್ಮದ ಫಲಗಳನ್ನ ನಾವು ಈ ಜನ್ಮದಲ್ಲಿ ಅನುಭವಿಸ್ತೀವಿ ಅನ್ನೋ ಒಂದು ಮಾತುಗಳನ್ನ ಕೇಳ್ತೀವಿ. ನಿಜಕ್ಕೂ ಅದು ಆಗುತ್ತಾ? ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಹಾಗೆ ಏಪ್ರಿಲ್ 20ನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಇರೋದು. ಹಾಗೆ 11ನೇ ತಾರೀಕು ಒಂದು ಫ್ರೀ ಕ್ಲಾಸ್ ಇದೆ, 1 ಅವರ್ ಕ್ಲಾಸ್ ಇರುತ್ತೆ. ನೀವು ಆನ್ಲೈನಲ್ಲಿ ಆ ಕ್ಲಾಸನ್ನು ಅಟೆಂಡ್ ಮಾಡಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೀವು ಯಾವೆಲ್ಲ ವಿಚಾರ ಕಲಿತೀರಾ, ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ ಗುರುಜಿಯವರು. ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪಂಡಿತ ದಿನೇಶ್ ಗುರುಜಿಯವರು. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸೋಂ ಸೋಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. ವಿಚಾರದ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಕಾಲರ್ ಇದ್ರು, ಮಾತಾಡೋಣ. ಹಲೋ 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 ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಅನಿತಾ ಅಂತ, ಮೈಸೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನನ್ನ ಅಣ್ಣನ ಬಗ್ಗೆ ಕೇಳಬೇಕಿತ್ತು. ಓಕೆ, ಹೇಳಿ ಡೇಟ್ ಆಫ್ ಬರ್ತು. 23 ಓಕೆ 11 1973. ಓಕೆ, ಟೈಮು ಬೆಳಗ್ಗೆ 7:34. ಓಕೆ, ಹುಟ್ಟಿದ ಊರು? ಹುಟ್ಟಿದೂರು ಅಲ್ಲೇ ಮೈಸೂರೇ. ಸರಿ, ಏನ್ ಪ್ರಶ್ನೆ ಇದೆ ಕೇಳಿ ಮೇಡಮ್, ಮಾತಾಡಿ. ಗುರುಜಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನನ್ನ ಅಣ್ಣಂದು ಅದು. ಅವನಿಗೆ ಯಾಕೋ ಮನಸ್ಸಿಗೆ ಸಮಾಧಾನ ಎಲ್ಲ ಕಿರಿಕಿರಿ ಅಂತ ಇದ್ದಾನೆ. ಹಾಗಾಗಿ ಏನು ಆರೋಗ್ಯದಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಅಂತ ಕೇಳೋಣ ಅಂತ ಮಾಡಿದೆ ಸ್ವಾಮಿ. 2012 ನಂತರ ಬುಧ ದಶೆ ನಡೀತಾ ಇದೆ. ಈಗ ಬುಧ ದಶೆಯಲ್ಲಿ 2026 ಆಗಸ್ಟ್ವರೆಗೂ ಗುರು ನಡೀತಾ ಇದೆ. ಬುಧ ಮತ್ತು ಗುರುವಿನ ಕಾಂಬಿನೇಷನ್ನು ಮತ್ತು ಅಂತರ್ಭುಕ್ತಿ ಕಾಂಬಿನೇಷನ್ ನೋಡಿದಾಗ 1, 2, 3 ರಾಹುವಿನ ನಕ್ಷತ್ರದಲ್ಲಿ ಇವಾಗ ಗುರು ಬಂದಿರೋದ್ರಿಂದ ಸ್ವಲ್ಪ ಗುರುವಿನ ಮತ್ತು ರಾಹುವಿನ ವಿಚಾರದಲ್ಲಿ ನಾವು ನೋಡಿದಾಗ 2ನೇ ಮನೆ, ಕುಟುಂಬದಲ್ಲೇ ಸಮಸ್ಯೆ ಬಂದಿರತಕ್ಕಂಥದ್ದು. ಅದು 2ನೇ ಮನೆಗೆ ಶಿಫ್ಟ್ ಆಗಿದೆ. ಎಲ್ಲಿ ನಮಗೆ ರಾಹು ಬರ್ತಕ್ಕಂಥದ್ದು 2ನೇ ಮನೆ ಅಂತಂದಾಗ ಕುಟುಂಬ ಮತ್ತು ಹಣಕಾಸಿನ ವಿಚಾರದಲ್ಲೇ ಅವ್ರಿಗೆ ಸಮಸ್ಯೆ ಇರ್ತಕ್ಕಂಥದ್ದು. ರಾಹು 1ನೇ ಮನೆಗೆ ಶಿಫ್ಟ್ ಆಗಿರೋದ್ರಿಂದ ರಾಹುವಿಗೆ ದಾನವನ್ನು ಮಾಡಬೇಕು. ಕರಿ ಉದ್ದಿನಕಾಳು ಅಥವಾ ನಾರ್ಮಲ್ ಉದ್ದಿನಕಾಳನ್ನು ಯಾವುದಾದ್ರು ಬಡವರಿಗೆ ದಾನ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಒಳ್ಳೆಯದಾಗತ್ತಿಲ್ಲಿ. ಈ ಕಾಂಬಿನೇಷನ್ ಬಂದಿರತಕ್ಕಂಥದ್ದು ಸ್ವಲ್ಪ ಲವಲವಿಕೆಯಿಂದ ಇರ್ತಕ್ಕಂಥ ಒಂದು ಕಾಂಬಿನೇಷನ್ ತೊಗೊಂಡ್ರೆ 2 ಸತಿ ನಮಗೆ ದಶಾದಲ್ಲಿ ಮತ್ತು ಭುಕ್ತಿಯಲ್ಲಿ ಚಂದ್ರನ ಒಂದು ಕಾಂಬಿನೇಷನ್ ಬಂದಿರೋದ್ರಿಂದ ಇಲ್ಲಿ 2 ಮುಖದ ರುದ್ರಾಕ್ಷಿ ಹಾಕಿ ಮತ್ತು ಮೂನ್ ಸ್ಟೋನು ಬಲಗೈ ಉಂಗುರದ ಬೆರಳಿಗೆ ಧರಿಸಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್, ನಾನು ದಾವಣಗೆರೆಯಿಂದ ಕರೆ ಮಾಡ್ತಿರೋದು. ಸಾಕಮ್ಮ ಅಂತ ಹೇಳ್ಬಿಟ್ಟು. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನಮ್ಮ ಮನೆಯವ್ರ ಬಗ್ಗೆ ಮೇಡಮ್. ಓಕೆ, ಹೇಳಿ. 12 ಜನವರಿ. ಹಾಂ, 12ನೇ ತಾರೀಕು ಜನವರಿ 1990 ಮೇಡಮ್. ರಾತ್ರಿ 12 ಗಂಟೆ. ಓಕೆ, ರಾತ್ರಿ 12 ಗಂಟೆ. ಟೈಮು ನಿಮಿಷ ಇಲ್ವಾ? 12 ಗಂಟೆ, ಬರೀ ಕರೆಕ್ಟಾಗಿ 12 ಗಂಟೆಗೆ ಹುಟ್ಟಿದ್ರಾ? 12 ಗಂಟೆ ಅಂತಾನೆ ಹೇಳ್ತಾರೆ ಗುರುಜಿ. ಏನು ದೇವ್ರು ಹುಟ್ಟೋ ಟೈಮಲ್ಲಿ ಹುಟ್ಬಿಟ್ರ ಅವರು? ದೇವ್ರು ಕರೆಕ್ಟಾಗಿ 12 ಗಂಟೆಗೆ ಹುಟ್ತಾರೆ. ನಿಮಿಷ ಏನಿಲ್ವಾ? ಹಾಂ, ಏನೋ ಗೊತ್ತಿಲ್ಲ ಗುರುಜಿ. ಯಾಕಂದರೆ 12 ತಗೊಂಡ್ರೆ ಈ ಕಡೆ ಬರುತ್ತಾ ಆ ಕಡೆ ಬರುತ್ತಾ ಗೊತ್ತಿಲ್ಲ. 11 ರಾತ್ರಿ 12 ಬೆಳಿಗ್ಗೆನಾ? ಸರ್, ಇದೆಲ್ಲ ವಿಚಿತ್ರವಾಗಿರ್ತಕ್ಕಂಥ ಡೇ ಟು ಟೈಮ್ ಇಟ್ಕೊಂಡಿರ್ತೀರಿ ನೀವೆಲ್ಲ. ಇದ್ರಲ್ಲಿ ಸರಿಯಾಗಿ ಹೇಳೋಕ್ಕೂ ಆಗಲ್ಲ, ಅದು ತಪ್ಪಾಗ್ತದೆ, ನಿಮಗೆ ಅರ್ಥನೂ ಆಗಲ್ಲ.